ಈ ಬಾರಿ ವಿಜಯಲಕ್ಷ್ಮಿ ಬಿಟ್ಟು ಬೇರೆ ಯಾರೂ ಕೂಡ ಇಲ್ಲ. ದೀಪಾವಳಿ ಹಬ್ಬದ ದಿನ ಬೇಸರ ಮಾಡಿಕೊಂಡಿದ್ದಾರೆ ನಟ ದರ್ಶನ್. ಯಾಕೆ ಅಂದರೆ ಕಳೆದ ವರ್ಷ ದೀಪಾವಳಿ ಹಬ್ಬದ ಒಂದು ಸಮಯದಲ್ಲಿ ಎಲ್ಲರೂ ಕೂಡ ಇದ್ರು ಈ ಒಂದು ಹಬ್ಬದ ಒಂದು ಸಮಯದಲ್ಲಿ. ಆದರೆ ಈಗ ಈ ಬಾರಿ ವಿಜಯಲಕ್ಷ್ಮಿ ಬಿಟ್ಟು ಬೇರೆ ಯಾರೂ ಕೂಡ ಇಲ್ಲ ಅಂತ ಹೇಳಲಾಗ್ತಾ ಇದೆ. ದೀಪಾವಳಿ ಹಬ್ಬದ ದಿನ ಬೇಸರ ಮಾಡಿಕೊಂಡಿದ್ದಾರೆ ದರ್ಶನ್. ಕಳೆದ ವರ್ಷ ದೀಪಾವಳಿ ಹಬ್ಬ ಏನು ಬಂತಿತ್ತು, ಆಚರಣೆ ಮಾಡಿದ್ರು, ಆ ಸಮಯದಲ್ಲಿ ಎಲ್ಲರೂ ಕೂಡ ಇತ್ತು. ಆದರೆ ಈ ಬಾರಿ ಯಾರೂ ಇಲ್ಲ. ದೀಪಾವಳಿ ಸಮಯದಲ್ಲಿ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು ಹಿಂದೆ. ಆದರೆ ಈ ಬಾರಿ ಜೈಲಿನಲ್ಲೇ ದರ್ಶನ್ ದೀಪಾವಳಿಯನ್ನು ಆಚರಣೆ ಮಾಡುವಂತೆ ಆಗಿದೆ. ಅದು ಹೆಂಗೆ ಮಾಡ್ತಾರೋ ಜೈಲಲ್ಲಿ ಪಾಪ ಗೊತ್ತಿಲ್ಲ. ಈ ವರ್ಷ ನಟ ದರ್ಶನ್ ಪಾಲಿಗೆ ಬೆಳಕಿಲ್ಲ. ದೀಪಾವಳಿಯ ದೀಪ ಬೆಳಗಿದ್ರು ಕೂಡ ಕತ್ತಲಲ್ಲೇ ಇರಬೇಕು. ಈ ಬಗ್ಗೆ ಜೈಲಿನಲ್ಲಿ ನೋವು ತೋಡಿಕೊಂಡಿದ್ದಾರೆ ದಚ್ಚು. ದರ್ಶನ್ರನ್ನ ಹೊರಗೆ ತರಲು ಯಾರೂ ಕೂಡ ಸಹಾಯ ಮಾಡ್ತಿಲ್ಲ. ಯಾಕೆ ಎನ್ನುವಂತಹ ಪ್ರಶ್ನೆ. ಕಾನೂನಿನಿಂದ ಹೋರಾಟಕ್ಕೆ ವಿಜಯಲಕ್ಷ್ಮಿ ಬಿಟ್ಟು ಯಾರಿಂದಲೂ ಕೂಡ ಸಹಾಯದ ಒಂದು ಮಾತು ಕೇಳಿ ಬರ್ತಾ ಇಲ್ಲ. ಈ ಬಗ್ಗೆ ಬ್ಯಾರಕ್ನಲ್ಲೇ ಶಿಷ್ಯರಿಂದ ಬಳಿ ಒಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ದರ್ಶನ್. ಈ ಒಂದು ವಿಚಾರದಲ್ಲಿ ದೀಪಾವಳಿ ಹಬ್ಬದಂತೂ ಸೆಲ್ನಲ್ಲಿ ಮೌನವಾಗಿ ಶರಣಾಗಿ ಕೂತು ಬಿಟ್ಟಿದ್ದಾರೆ. ಕಳೆದ ವರ್ಷದ ಒಂದು ದೀಪಾವಳಿಗೂ ಈ ವರ್ಷದ ದೀಪಾವಳಿಗೂ ದರ್ಶನ್ ಬಾಳಿನಲ್ಲಿ ತುಂಬಾ ಒಂದು ವ್ಯತ್ಯಾಸಗಳು ಆಗಿವೆ. ಯಾಕಂದ್ರೆ ಕಳೆದ ಬಾರಿಯ ಒಂದು ದೀಪಾವಳಿಯಲ್ಲಿ ನಟ ದರ್ಶನ್ ಹೊರಗಡೆ ಇದ್ರು, ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದ್ರು, ಕುಟುಂಬದ ಜೊತೆ ಎಲ್ಲರೂ ಕೂಡ ಇದ್ರು. ಆದರೆ ಈ ಬಾರಿ ದೀಪಾವಳಿಯನ್ನ ಸೆಲ್ನಲ್ಲೇ ಆಚರಿಸುವಂತೆ ಆಗಿದೆ. ಅದು ಎಲ್ಲಿ? ಕತ್ತಲಲ್ಲಿ. ದೀಪಾವಳಿಯನ್ನು ನಾವು ಬೆಳಕಿನ ಹಬ್ಬ ಅಂತ ಹೇಳ್ತೀವಿ. ಬೆಳಕಾಗಬೇಕಾದಂತಹ ಹಬ್ಬ ದರ್ಶನ್ ಬಾಳಿನಲ್ಲಿ ಕತ್ತಲಾಗಿದೆ. ಯಾವುದೇ ರೀತಿಯಾಗಿ ಹಬ್ಬವನ್ನು ಆಚರಿಸುವಂಥ ಅವಕಾಶವೇ ಇಲ್ಲ. ವಿಜಯಲಕ್ಷ್ಮಿ ಅವರು ಬಿಟ್ಟರೆ ಯಾರೂ ಕೂಡ ಕಾನೂನು ಹೋರಾಟವನ್ನು ಮಾಡೋಕ್ಕೆ ಮುಂದೆ ಬರ್ತಾ ಇಲ್ಲ, ಸಹಾಯವನ್ನು ಮಾಡ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಚೆನ್ನಾಗಿದ್ದಾಗ ಅವರ ಜೊತೆ ಎಲ್ಲರೂ ಕೂಡ ಇದ್ರು, ಸಾಕಷ್ಟು ಜನರು ನಾನು ನಿಮ್ಮವರು ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಆದರೆ ಈಗ ಅವರು ಕಷ್ಟದಲ್ಲಿದ್ದಾರೆ, ಜೈಲಲ್ಲಿದ್ದಾರೆ. ಅವರಿಗೆ ಈಗ ಯಾರೂ ಕೂಡ ಸಹಾಯ ಮಾಡೋಕ್ಕೆ ಮುಂದೆ ಬರ್ತಾ ಇಲ್ಲ. ವಿಜಯಲಕ್ಷ್ಮಿ ಬಿಟ್ಟರೆ ಬೇರೆ ಯಾರೂ ಕೂಡ ಇಲ್ಲ. ಈ ದೀಪಾವಳಿ ಹಬ್ಬದಲ್ಲಿ ಏನು ಅವರು ಸೆಲ್ಲಲ್ಲಿದ್ದಂಥ ಕೆಲವೊಬ್ಬರ ಹತ್ರ ಹೇಳ್ಕೊಂಡು ಬೇಸರವನ್ನು ವ್ಯಕ್ತಪಡಿಸಿದಾರಂತೆ. ಏನು ಈ ರೀತಿಯಾಗಿ ಆಯಿತು ಅಂತ. ಈ ಒಂದು ದೀಪಾವಳಿ ಹಬ್ಬ ಎಲ್ಲರಿಗೂ ಕೂಡ ಖುಷಿಯ ಹಬ್ಬ, ಆದರೆ ದರ್ಶನ್ ಪಾಲಿಗೆ ಅಲ್ಲ. ಜೈಲಲ್ಲಿದ್ದಾರೆ, ಯಾರೂ ಕೂಡ ಸರಿಯಾಗಿ ಹೋಗೋಕ್ಕಾಗ್ತಾ ಇಲ್ಲ, ಮಾತಾಡ್ಸೋಕ್ಕಾಗ್ತಾ ಇಲ್ಲ. ಅವರಿಗೆ ಹೊರಗಡೆ ಬರೋಕ್ಕೆ ಅವಕಾಶ ಅಂತೂ ಮೊದಲೇ ಇಲ್ಲ. ಕೋರ್ಟ್ ಏನಿದೆ ಅದರ ಆದೇಶನ ಪಾಲಿಸಬೇಕು. ಅರ್ಜಿ ಹಾಕಿದ್ರು ಸುಮಾರು ಸಲ, ಅದು ಕೂಡ ವರ್ಕೌಟ್ ಆಗಲಿಲ್ಲ. ಏನೇನೋ ಬೆನ್ನೋವು, ಕಾಲು ನೋವು, ಇನ್ನೊಂದು ಮತ್ತೊಂದು ಎಲ್ಲ ಹೇಳಿದ್ರು, ಅದು ಏನೋ ವರ್ಕೌಟ್ ಆಗಲಿಲ್ಲ. ಎಲ್ಲೋ ಒಂದು ಕಡೆ ದರ್ಶನ್ ಇನ್ನೇನು ಅಲ್ಲೇ ಜೈಲಲ್ಲೇ ಉಳಿದು ಬಿಡ್ತಾರಾ ಅನ್ನುವಂತಹ ಒಂದು ಚಿಂತೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಈ ಬಗ್ಗೆ ನೋವನ್ನು ಹಂಚ್ಕೊಂಡಿದ್ದಾರೆ ದರ್ಶನ್. ಜೈಲಲ್ಲಿನೇ ಯಾರು ಕೆಲವರು ಇರ್ತಾರಲ್ಲ ಅಲ್ಲಿ ಅವ್ರ ಹತ್ರ ಹೇಳಿಕೊಂಡಿದ್ದಾರೆ. ದರ್ಶನ್ರನ್ನ ಹೊರಗೆ ತರೋಕೆ ಯಾರೂ ಕೂಡ ಒಂದು ಸಹಾಯವನ್ನು ಮಾಡ್ತಾ ಇಲ್ಲ. ವಿಜಯಲಕ್ಷ್ಮಿ ಮಾತ್ರ ಹೋರಾಟ ಮಾಡ್ತಾ ಇರುವಂಥದ್ದು, ಅವರು ಮಾತ್ರ ಜೈಲಿಗೆ ಬಂದು ಪದೇ ನೋಡ್ಕೊಂಡು ಹೋಗ್ತಾ ಇರುವಂಥದ್ದು, ಯೋಗಕ್ಷೇಮವನ್ನು ವಿಚಾರಿಸ್ಕೊಳ್ತಾ ಇದ್ದು. ಅವರ ಮನೆಯವರು ಏನಿದ್ದಾರೆ ಅವರು ಕೂಡ ಸರಿಯಾಗಿ ಬರ್ತಾ ಇಲ್ಲ. ವಿಜಯಲಕ್ಷ್ಮಿಗೆ ಅನಿವಾರ್ಯ ಇದು. ಗಂಡ ಜೈಲಲ್ಲಿರಬೇಕಾದ್ರೆ ಹೆಂಡತಿ ನಾನು ಯಾವುದೇ ಒಂದು ಸಮಯದಲ್ಲೂ ನಾನು ನಿನ್ನ ಜೊತೆ ಇರ್ತೀನಿ, ಎಂಥ ಕಷ್ಟದ ಒಂದು ಸಮಯ ಬಂದರು ಅಂತ ಕೇಳಿ ಒಬ್ಬ ಹೆಂಡತಿ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಇವರು ತೋರಿಸ್ಕೊಡ್ತಿದ್ದಾರೆ. ಆದರೆ ಇವರು ಮಾಡಿದಂತಹ ಒಂದು ಕೆಲಸದಿಂದನೋ ಅಥವಾ ಬೇರೆ ಯಾರೋ ಮಾಡಿದಂಥ ಇವರು ಸಿಕ್ಕಾಕೊಂಡಿದ್ದ ಒಂದು ಕೆಲಸದಿಂದನೋ ದರ್ಶನ್ ಇವತ್ತು ಒಳಗಡೆ ಇದ್ದಾರೆ, ಕಷ್ಟ ಅನುಭವಿಸ್ತಾ ಇದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಕಾನೂನಿನ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅವರು ಕೂಡ. ಆದರೆ ಯಾವುದು ಕೂಡ ಕೈ ಹಿಡಿತಾ ಇಲ್ಲ. ಹೊರಗೆ ಬರ್ತಾರೆ ಅನ್ನುವಂತಹ ನಂಬಿಕೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾನೇ ಇದೆ ಹೊರತು ಎಲ್ಲೋ ಒಂದು ಕಡೆ ಇನ್ನೇನು ಬಂದುಬಿಡ್ತಾರೆ, ಇವರಿಗೆ ಸಿಕ್ಬಿಡುತ್ತೆ ಅವ್ರು ಕೇಳಿದಂಥ ಒಂದು ಜಾಮೀನು ಅನ್ನುವಂಥದ್ದು ಎಲ್ಲೂ ಕೂಡ ಅದರ ಒಂದು ಸುಳಿವು ಕೂಡ ಸಿಗುತ್ತಾ ಇಲ್ಲ. ಆದರೆ ವಿಜಯಲಕ್ಷ್ಮಿ ಮಾತ್ರ ಧೈರ್ಯವನ್ನು ಕಳ್ಕೊಳ್ಳದೆ ಹೋರಾಡ್ತಾನೇ ಇದ್ದಾರೆ. ನನಗೊಂದು ನಂಬಿಕೆ ಇದೆ, ಆ ನಂಬಿಕೆನೇ ನನ್ನ ಕಾಪಾಡುತ್ತೆ ಅನ್ನುವಂಥ ರೀತಿಯಲ್ಲಿ ಅವರೊಬ್ಬರೇ ಹೋರಾಟ ಮಾಡ್ತಾ ಇರುವಂಥದ್ದು. ಕಾನೂನಿನ ಹೋರಾಟದಲ್ಲಿ ಅವರು ಕೂಡ ಏಕಾಂಗಿಯಾಗಿದ್ದಾರೆ. ಮತ್ತು ದರ್ಶನ್ ಜೊತೆ ಕೂಡ ಈಗ ಯಾರೂ ಇಲ್ಲ. ಅವರು ಜೈಲಿನಲ್ಲಿ ಏಕಾಂಗಿ, ಇವರು ಹೊರಗಡೆ ಕೂಡ ಏಕಾಂಗಿ. ಈ ರೀತಿಯಾಗಿ ಆಗ್ಬಿಟ್ಟಿದೆ. ದೀಪಾವಳಿ ಹಬ್ಬದ ಒಂದು ಸಮಯದಲ್ಲಿ ನೋವನ್ನು ಅನುಭವಿಸ್ತಾ ಇದೆ ಈ ಒಂದು ಕುಟುಂಬ. ದರ್ಶನ್ ಪಾಲಿಗೆ ದೀಪಾವಳಿನೂ ಇಲ್ಲ, ದಸರಾನೂ ಇಲ್ಲ, ಯುಗಾದಿನೂ ಇಲ್ಲ. ಮುಂದೆ ಬರುವಂತಹ ಒಂದು ಸಂಕ್ರಾಂತಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಈಗ ಸದ್ಯಕ್ಕೆ ಮಾತ್ರ ದೀಪಾವಳಿ ಹಬ್ಬದ ಸಂಭ್ರಮ ಅವರ ಒಂದು ಬಾಳಿನಲ್ಲಂತೂ ಇಲ್ಲವೇ ಇಲ್ಲ. ದೀಪಾವಳಿ ಸಮಯದಲ್ಲಿ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕಿತು ಕಳೆದ ಇಂದು. ಹೋದ ವರ್ಷ ಅವರು ಚೆನ್ನಾಗಿ ಮಾಡಿದ್ರು, ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಅವರು ಯೋಚನೆ ಮಾಡ್ತಿರ್ತಾರೆ.
ಹೋದ ವರ್ಷ ಎಷ್ಟು ಚೆನ್ನಾಗಿದ್ವಿ ನಾವು ಎಲ್ಲರೂ ಕೂಡ, ಹಬ್ಬವನ್ನು ಎಷ್ಟು ಚೆನ್ನಾಗಿ ಮಾಡಿದ್ವಿ. ಆದರೆ ಈ ಸಮಯದಲ್ಲಿ ಯಾಕೆ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಯಾರೂ ಕೂಡ ನಮಗೆ ಸಹಾಯ ಮಾಡ್ತಾ ಇಲ್ಲ. ನಾವು ಇಷ್ಟೊಂದು ಒದ್ದಾಡ್ತಾ ಇದ್ದೀವಿ, ಆದರೂ ಕೂಡ ಯಾಕೆ ಯಾರೂ ಕೈ ಹಿಡಿತಾ ಇಲ್ಲ. ಅವರಿಗೆ ಕಷ್ಟ ಇದ್ದಾಗ ನನ್ನ ಗಂಡ ತುಂಬ ಎಲ್ಲರಿಗೂ ಕೂಡ ಸಹಾಯ ಮಾಡಿದ್ದಾನೆ, ಆದರೆ ನನ್ನ ಗಂಡ ಕಷ್ಟದಲ್ಲಿದ್ದಾಗ ಯಾಕೆ ಯಾರೂ ಬಂದು ಸಹಾಯ ಮಾಡ್ತಿಲ್ಲ ಅಂತ ವಿಜಯಲಕ್ಷ್ಮಿ ಅವರು ಕೂಡ ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಈಗ ಸದ್ಯಕ್ಕೆ ದೀಪಾವಳಿ ಮಾತ್ರ ಇವರಿಬ್ಬರ ಪಾಲಿಗೆ ಕತ್ಲಾಗಿನ ಉಳ್ಕೊಂಡ್ಬಿಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.